ಇಡೀ ಕರ್ನಾಟಕದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೇ ಜುಲೈ 1ರಿಂದ ಇಡೀ ಕರ್ನಾಟಕದಾದ್ಯಂತ 7 ಹೊಸ ನಿಯಮಗಳು ಜಾರಿ. ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವವರಿಗೆ ಹಾಗೂ ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಬಳಕೆದಾರರಿಗೆ ಮತ್ತು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಸೇರಿದಂತೆ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಅನ್ವಯವಾಗುವಂತೆ 7 ಬಗೆಯ ಹೊಸ ರೂಲ್ಸ್ಗಳು ಜಾರಿ. ಪ್ರತಿ ತಿಂಗಳು ಕೂಡ ಅನೇಕ ಹೊಸ ನಿಯಮಗಳು ಹಾಗೂ ಕಾಯ್ದೆಗಳು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವಂಥ ಅನೇಕ ಬದಲಾವಣೆಗಳು ಆಗುತ್ತಲೇ ಬರುತ್ತವೆ. ಆದರೆ ಇದೇ ಜುಲೈ 1ರಿಂದ ಇಡೀ ಕರ್ನಾಟಕದಲ್ಲಿ 7 ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಘೋಷಣೆಗಳು ಕೂಡ ಇವೆ. ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ಹಲವು ನಿಯಮಗಳು ಕೂಡ ಇದರಲ್ಲಿವೆ. ಬನ್ನಿ, ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆಯಲ್ಲಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಬಳಿ BPL ಕಾರ್ಡ್ ಇದ್ದರೆ ಅಥವಾ ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದರೆ ಹಾಗೂ ಆಧಾರ್ ಕಾರ್ಡ್ ಇದ್ದರೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಬನ್ನಿ, ಇಷ್ಟಕ್ಕೂ ಇಡೀ ಕರ್ನಾಟಕದಾದ್ಯಂತ ಇದೇ ಜುಲೈ 1ರಿಂದ ಜಾರಿಗೆ ಬರುತ್ತಿರುವ 7 ಹೊಸ ನಿಯಮಗಳು ಯಾವ್ಯಾವು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಜೂನ್ ತಿಂಗಳು ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು ಜುಲೈ ಆರಂಭವಾಗಲಿದೆ. ಪ್ರತಿ ತಿಂಗಳಂತೆ ಜುಲೈ 1ರಿಂದ ಹಲವಾರು ಪ್ರಮುಖ ಹಣಕಾಸು ನಿಯಮ ಬದಲಾವಣೆಗಳು ಜಾರಿಗೆ ಬರಲಿವೆ. ಇದು ಸಾಮಾನ್ಯ ಜನರ ದೈನಂದಿನ ಜೀವನ ಮತ್ತು ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಕೆಲವು ನಿಯಮಗಳು ನಿಮ್ಮ ಖರ್ಚಿನ ಮೇಲೆ ಪರಿಣಾಮ ಬೀರಬಹುದು, ಆದರೆ ಇತರವು ನಿಮ್ಮ ಹೂಡಿಕೆಗಳು, ಬ್ಯಾಂಕಿಂಗ್ ಮತ್ತು ಹಣಕಾಸು ಯೋಜನೆಗೆ ಸಂಬಂಧಿಸಿವೆ. ಆದ್ದರಿಂದ ಜುಲೈ ಆರಂಭದ ಮೊದಲು ಈ ಹೊಸ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆಧಾರ್ ಕಾರ್ಡ್ ನಿಯಮ ಬದಲು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ನವೀಕರಿಸುವುದು ಜುಲೈ 1, 2026ರಿಂದ ಸುಲಭವಾಗುತ್ತದೆ. ಆಧಾರ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಇಮೇಲ್ ವಿಳಾಸವನ್ನು ಅಪ್ಡೇಟ್ ಮಾಡಲು ತಗುಲುವ ₹75 ಶುಲ್ಕವನ್ನು ಮುಂದಿನ 6 ತಿಂಗಳವರೆಗೆ ಮನ್ನಾ ಮಾಡಲಾಗುತ್ತದೆ ಎಂದು UIDAI ಘೋಷಿಸಿದೆ. ಈ ವೈಶಿಷ್ಟ್ಯವು ಜುಲೈ 1ರಿಂದ ಡಿಸೆಂಬರ್ 31, 2026ರವರೆಗೆ ಲಭ್ಯವಿರುತ್ತದೆ. ಹೆಚ್ಚೆಚ್ಚು ಜನರು ತಮ್ಮ ಆಧಾರ್ ದಾಖಲೆಗಳನ್ನು ನವೀಕರಿಸಲು ಮತ್ತು ಡಿಜಿಟಲ್ ಸೇವೆಗಳನ್ನು ಬಳಕೆ ಮಾಡಿಕೊಳ್ಳುವುದು ಈ ಕ್ರಮದ ಉದ್ದೇಶವಾಗಿದೆ. ರೈಲ್ವೆ ನಿಯಮಗಳಲ್ಲಿ ಬದಲಾವಣೆ. ಜುಲೈ 1, 2026ರಿಂದ ರೈಲ್ವೆಯಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರಿಗೆ ವಿಧಿಸಲಾಗುವ ದಂಡಗಳು ಇನ್ನಷ್ಟು ಕಠಿಣವಾಗಬಹುದು. ಕೇಂದ್ರ ಸರ್ಕಾರದ ಪ್ರಸ್ತಾವನೆಯ ಪ್ರಕಾರ ಟಿಕೆಟ್ ಇಲ್ಲದೆ ಪ್ರಯಾಣಿಸುವ ಕನಿಷ್ಠ ದಂಡವನ್ನು ₹250ನಿಂದ ₹500ಗೆ ಹೆಚ್ಚಿಸಬಹುದು. ಇದಲ್ಲದೆ ಬೇರೊಬ್ಬರ ಟಿಕೆಟ್ನಲ್ಲಿ ಪ್ರಯಾಣಿಸುವುದು, ರೈಲಿನಲ್ಲಿ ಗದ್ದಲ ಸೃಷ್ಟಿಸುವುದು, ಭಿಕ್ಷೆ ಬೇಡುವುದು, ಅಕ್ರಮ ವ್ಯಾಪಾರ ಅಥವಾ ಮಹಿಳೆಯರಿಗೆ ಮೀಸಲಾದ ಕೋಚ್ನಲ್ಲಿ ಪ್ರಯಾಣಿಸುವಂತಹ ಅಪರಾಧಗಳು ಸಹ ಭಾರೀ ದಂಡವನ್ನು ವಿಧಿಸಬಹುದು. ಈ ಬದಲಾವಣೆಗಳು ರೈಲ್ವೆಯಲ್ಲಿ ಶಿಸ್ತು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿವೆ ಎಂದು ಸರ್ಕಾರ ಹೇಳುತ್ತದೆ. FD ನಿಯಮಗಳಲ್ಲಿ ಬದಲಾವಣೆ. ಕಳೆದ ತಿಂಗಳು RBI MPC ಸಭೆಯ ನಂತರ ಕೆಲವು ಬ್ಯಾಂಕುಗಳು ಬಡ್ಡಿ ದರಗಳನ್ನು ಪರಿಷ್ಕರಿಸಿದವು. ಜುಲೈ ಆರಂಭದಲ್ಲಿ FD ನಿಯಮಗಳು ಮತ್ತು ಬಡ್ಡಿ ದರಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಬ್ಯಾಂಕುಗಳು ನಿಯತಕಾಲಿಕವಾಗಿ ತಮ್ಮ FD ದರಗಳನ್ನು ಪರಿಶೀಲಿಸುತ್ತವೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವುಗಳನ್ನು ಸರಿಹೊಂದಿಸುತ್ತವೆ. ಆದ್ದರಿಂದ ಹೂಡಿಕೆದಾರರು ಹೊಸ FD ಮಾಡುವ ಮೊದಲು ಅಥವಾ ಹಳೆಯದನ್ನು ನವೀಕರಿಸುವ ಮೊದಲು ಬ್ಯಾಂಕಿನ ಇತ್ತೀಚಿನ ಬಡ್ಡಿ ದರಗಳು ಮತ್ತು ನಿಯಮಗಳನ್ನು ಪರಿಶೀಲಿಸಬೇಕು. ಕ್ರೆಡಿಟ್ ಕಾರ್ಡ್ ನಿಯಮಗಳು. ಜುಲೈ 1, 2026ರಿಂದ ಜಾರಿಗೆ ಬರುವಂತೆ SBI ಕಾರ್ಡ್ ತನ್ನ ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ರಿವಾರ್ಡ್ ಪಾಯಿಂಟ್ ನಿಯಮಗಳನ್ನು ಬದಲಾಯಿಸಲಿದೆ. ಈ ಬದಲಾವಣೆಯು ನಿರ್ದಿಷ್ಟವಾಗಿ ಫೋನ್ಪೇ SBI ಕ್ರೆಡಿಟ್ ಕಾರ್ಡ್ ಪರ್ಪಲ್ ಮತ್ತು ಫೋನ್ಪೇ SBI ಕ್ರೆಡಿಟ್ ಕಾರ್ಡ್ ಸೆಲೆಕ್ಟ್ ಬ್ಲ್ಯಾಕ್ ಕಾರ್ಡುದಾರರಿಗೆ ಅನ್ವಯಿಸುತ್ತದೆ. ಹೊಸ ನಿಯಮಗಳ ಅಡಿಯಲ್ಲಿ ರಿವಾರ್ಡ್ ಪಾಯಿಂಟ್ ಗಳಿಕೆಯ ಮಿತಿಗಳನ್ನು ನಿಗದಿಪಡಿಸಲಾಗುತ್ತದೆ ಮತ್ತು ಕೆಲವು ಹೆಚ್ಚುವರಿ ರೀತಿಯ ವಹಿವಾಟುಗಳ ಮೇಲೆ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡಲಾಗುವುದಿಲ್ಲ. ಈ ಕಾರ್ಡ್ಗಳನ್ನು ಬಳಸುವ ಗ್ರಾಹಕರು ತಮ್ಮ ರಿವಾರ್ಡ್ ಪ್ರಯೋಜನಗಳ ಮೇಲಿನ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಮುಂಚಿತವಾಗಿ ಹೊಸ ನಿಯಮಗಳೊಂದಿಗೆ ಪರಿಚಿತರಾಗಿರಬೇಕು. ಹೆಚ್ಚುವರಿಯಾಗಿ ಜುಲೈನಲ್ಲಿ ಹಲವಾರು ಬ್ಯಾಂಕುಗಳು ತಮ್ಮ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಬಹುದು. LPG ಬೆಲೆ ಬದಲಾವಣೆಗಳು. ಜೂನ್ ಮೊದಲ ವಾರದಲ್ಲಿ ದೇಶಾದ್ಯಂತ ದೇಶೀಯ LPG ಸಿಲಿಂಡರ್ಗಳು ಹೆಚ್ಚು ದುಬಾರಿಯಾಗಿವೆ. ಸರ್ಕಾರವು 14.2 kg ದೇಶೀಯ ಸಿಲಿಂಡರ್ ಬೆಲೆಯನ್ನು ₹29ನಷ್ಟು ಹೆಚ್ಚಿಸಿತು. ಕಳೆದ 3 ತಿಂಗಳಲ್ಲಿ LPG ಬೆಲೆಯಲ್ಲಿ ಇದು ಎರಡನೇ ಹೆಚ್ಚಳವಾಗಿದೆ. ಹಿಂದಿನ ಹೆಚ್ಚಳ ಮಾರ್ಚ್ 7ರಂದು ₹60 ಆಗಿತ್ತು. ಹೊಸ ಹೆಚ್ಚಳದ ನಂತರ ದೆಹಲಿಯಲ್ಲಿ ದೇಶೀಯ LPG ಸಿಲಿಂಡರ್ನ ಬೆಲೆ ₹913ನಿಂದ ₹942ಗೆ ಏರಿದೆ.
ಗ್ಯಾಸ್ ಸಿಲಿಂಡರ್ ಬೆಲೆಗಳು ಜುಲೈನಲ್ಲಿ ಬದಲಾಗದೆ ಉಳಿಯುವ ನಿರೀಕ್ಷೆ ಇದೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಸಂಪೂರ್ಣವಾಗಿ ಕಡಿಮೆಯಾಗದಿದ್ದರೆ ಮತ್ತು ಇಂಧನ ಪೂರೈಕೆಯಲ್ಲಿ ಅಡಚಣೆಗಳು ಉಂಟಾದರೆ ಎಲ್ಪಿಜಿ ಬೆಲೆಗಳು ಬದಲಾಗಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿನ ಬದಲಾವಣೆಗಳು. ಅಮೆರಿಕ ಇರಾನ್ ಯುದ್ಧವು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳಲ್ಲಿ ಏರಿಕೆಗೆ ಕಾರಣವಾಯಿತು. ಇದು ಭಾರತದಲ್ಲಿಯೂ ಪೆಟ್ರೋಲ್ ಬೆಲೆಗಳ ಮೇಲೆ ಪರಿಣಾಮ ಬೀರಿತು. ಮೇ 2026ರಲ್ಲಿ ಪೆಟ್ರೋಲ್ ಬೆಲೆಗಳನ್ನು 4 ಬಾರಿ ಹೆಚ್ಚಿಸಲಾಯಿತು. ಮೇ 25ರ ಹೆಚ್ಚಳದ ಪ್ರಕಾರ ಪೆಟ್ರೋಲ್ ಪ್ರತಿ ಲೀಟರ್ಗೆ 2.46 ರೂಪಾಯಿನಷ್ಟು ದುಬಾರಿಯಾಗಿ 2.95 ರೂಪಾಯಿಗೆ ತಲುಪಿತು. ಹಿಂದಿನ ಹೆಚ್ಚಳವು ಮೇ 23ರಂದು 0.87 ರೂಪಾಯಿನಿಂದ 1.46 ರೂಪಾಯಿಗೆ ತಲುಪಿತ್ತು ಮತ್ತು ಅದಕ್ಕೂ ಮೊದಲು ಪ್ರತಿ ಲೀಟರ್ಗೆ 0.82 ರೂಪಾಯಿನಿಂದ 1.71 ರೂಪಾಯಿಗೆ ಏರಿಕೆಯಾಗಿತ್ತು. ಜುಲೈನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಬದಲಾಗಬಹುದು. ಎಟಿಎಫ್ ಇಂಧನ ಬೆಲೆಗಳಲ್ಲಿ ಬದಲಾವಣೆಗಳು. ಒಂದು ವಾರದ ಹಿಂದೆ ಕೇಂದ್ರ ಸರ್ಕಾರವು ಡೀಸೆಲ್ ಮತ್ತು ವಿಮಾನ ಟರ್ಬೈನ್ ಇಂಧನ ಮೇಲಿನ ರಫ್ತು ಸುಂಕವನ್ನು ಹೆಚ್ಚಿಸಿತು. ಹೊಸ ದರಗಳ ಅಡಿಯಲ್ಲಿ ಡೀಸೆಲ್ ರಫ್ತಿನ ಮೇಲೆ ಲೀಟರ್ಗೆ 14 ರೂಪಾಯಿ ಮತ್ತು ಎಟಿಎಫ್ ರಫ್ತಿನ ಮೇಲೆ ಲೀಟರ್ಗೆ 12.5 ರೂಪಾಯಿ ಸುಂಕವನ್ನು ವಿಧಿಸಲಾಯಿತು. ಆದಾಗ್ಯೂ ಪೆಟ್ರೋಲ್ ಮೇಲಿನ ರಫ್ತು ಸುಂಕ ಅಥವಾ ದೇಶೀಯ ಬಳಕೆಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಸ್ತಿತ್ವದಲ್ಲಿರುವ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿಲ್ಲ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳು ಮತ್ತು ದೇಶೀಯ ಲಭ್ಯತೆಯ ಆಧಾರದ ಮೇಲೆ ಸರ್ಕಾರ ನಿಯತಕಾಲಿಕವಾಗಿ ಈ ದರಗಳನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ಹೊಸ ತಿಂಗಳ ಆರಂಭದಲ್ಲಿ ಎಟಿಎಫ್ ಬೆಲೆಗಳು ಸಹ ಬದಲಾಗಬಹುದು.